forever on fire. ಜಾತಿನಿಂದನೇ ಜೀವ ಬೆದರಿಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನವಾಗಿದ್ದಂತಹ ಮುನಿರತ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಇನ್ನು ಬಂಧನವಾಗಿದ್ದಂತಹ ಮುನಿರತ್ನ ಅವರನ್ನ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಕಸ್ಟಡಿಗೆ ನೀಡುತ್ತಾ ಇದ್ದಂತೆ ಪೊಲೀಸರ ಒಂದು ವಿಚಾರಣೆ ಕೂಡ ಆರಂಭ ಆಗಿದೆ. ಕಸ್ಟಡಿಗೆ ನೀಡಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶ ಹೊರಡಿಸಿದ್ದಾರೆ. 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ 1 ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು ಅಧಿಕಾರಿಗಳು. ಆದರೆ 2 ದಿನಗಳ ಕಾಲ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ಇವತ್ತಿನಿಂದ ಪೊಲೀಸರ ವಿಚಾರಣೆ ಕೂಡ ಆರಂಭ ಆಗತ್ತೆ. ಮುನಿರತ್ನ ಅವರಿಗೆ ಪೊಲೀಸರ ಅಸಲಿ ಡ್ರಿಲ್ ಇವತ್ತಿನಿಂದ ಶುರುವಾಗುತ್ತೆ. ನಿನ್ನೆ ಕರ್ನಾಟಕ ಆಂಧ್ರ ಗಡಿ ಭಾಗ ನಂಗಲಿ ಗ್ರಾಮದ ಬಳಿಯಲ್ಲಿ ಮುನಿರತ್ನ ಅವರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ರು. ಇನ್ನು ಯಾವಾಗ ಅವರ ವಿರುದ್ಧ ಬಹಳಷ್ಟು ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ. ಜಾತಿ ನಿಂದನೆ, ಕೊಲೆ ಬೆದರಿಕೆ ಆರೋಪ, ಇನ್ನು ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮುನಿರತ್ನ ಅವರಿಗೆ ಬಂಧನದ ಭೀತಿ ಎದುರಾಗ್ತಾ ಇತ್ತು. ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಮುನಿರತ್ನ ತಲೆ ಕೂಡ ಮರೆಸ್ಕೊಂಡಿದ್ರು. ಇನ್ನು ತಲೆ ಮರೆಸ್ಕೊಂಡು ಅವರು ಆಂಧ್ರದತ್ತ ತೆರಳುತ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ತಮ್ಮ ಹುಟ್ಟೂರಿನತ್ತ ಅವರು ತಲೆ ಮರೆಸ್ಕೊಳ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಇನ್ನು ಯಾವಾಗ ಮುನಿರತ್ನ ಅವರು ಆಂಧ್ರಕ್ಕೆ ತೆರಳುತ್ತಾ ಇದ್ದಾರೆ, ಎಸ್ಕೇಪ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಮುನಿರತ್ನ ಅವರು ನಿನ್ನೆ ಕೀಪ್ಯಾಡ್ನ ಒಂದು ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಅಂದರೆ ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಅವರ ಲೊಕೇಶನನ್ನು ಪತ್ತೆ ಹಚ್ಚದ ರೀತಿಯಲ್ಲಿ ಅವರು ಈ ಒಂದು ಕೀಪ್ಯಾಡ್ ಮೊಬೈಲನ್ನು ಬಳಕೆ ಮಾಡ್ತಾ ಇದ್ರ ಅನ್ನುವಂತಹ ಪ್ರಶ್ನೆ ಕೂಡ ನಿನ್ನೆ ಕಾಡ್ತಾ ಇತ್ತು. ಇನ್ನು ನಿನ್ನೆ ಬಂಧಿಸಿದಂತಹ ಪೊಲೀಸರು ಅದಾದ ಬಳಿಕ ಅವರನ್ನು ಬೆಂಗಳೂರಿಗೆ ಕರೆತಂದರು. ಬೆಂಗಳೂರಿಗೆ ಕರೆತಂದ ನಂತರ ಅವರ ಆರೋಗ್ಯ ತಪಾಸಣೆ ಕೂಡ ಆಯಿತು. BP, ಶುಗರ್ ಲೆವೆಲ್ ಈ ರೀತಿಯಾಗಿ ಅವರ ಆರೋಗ್ಯ ತಪಾಸಣೆ ನಡೆಸಿದ ಬಳಿಕ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಾಯಿತು. ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಂತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ.